ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ರಾತ್ರಿ ಬೇಗ ಮಲಗುವುದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ರಾತ್ರಿ ಬೇಗ ಮಲಗೋದ್ರಿಂದ ದೈಹಿಕ ಮಾನಸಿಕ ರೋಗಗಳನ್ನು ಸಂಪೂರ್ಣವಾಗಿ ನಾವು ಬರದಂತೆ ತಡಿಬೋದು. ಆ ಮೂಲಕವಾಗಿ ನಮ್ಮ ಆಧ್ಯಾತ್ಮಿಕ ಸಾಧನೆಗೂ ಕೂಡ ಇದು ಬಹಳ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಭಾರತದ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ, ಪೂಜೆ, ಧ್ಯಾನ, ಯೋಗಾಭ್ಯಾಸ ಇವುಗಳನ್ನು ಮಾಡಲಿಕ್ಕೆ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖವನ್ನು ನಾವು ಕಾಣ್ಬೋದು. ಯಾಕೆ ಬೆಳಗಿನ ಜಾವದಲ್ಲಿ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಬೆಳಗಿನ ಜಾವದಲ್ಲಿ ಪ್ರಕೃತಿಯಲ್ಲಿ ಒಂದು ದಿವ್ಯ ಶಕ್ತಿ ಇರ್ತದೆ. ಅದನ್ನು ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಆ ಕಾಸ್ಮಿಕ್ ಎನರ್ಜಿ ಈ ಶರೀರವನ್ನು ಪ್ರವೇಶ ಮಾಡಿ ನಮ್ಮ ತನು ಮನ ಭಾವಗಳು ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನಮ್ಮ ಹಿರಿಯರ ಒಂದು ಆಶಯವಾಗಿತ್ತು. ಅದಕ್ಕಾಗಿ ಅವರು ಆ ಒಂದು ಅನುಭವವನ್ನು ಅನುಭವಿಸಿ ಎಲ್ಲರಿಗೂ ಕೂಡ ಈ ಒಂದು ಅನುಭವ ಆಗಲಿ ಅಂಥೇಳಿ ಅವುಗಳನ್ನ ಗ್ರಂಥ ರೂಪದಲ್ಲಿ ಬರೆದರು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಗುರುತಿಸಿದರು. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥ ಮಾಯುಷಂ ಅಂತ ಹೇಳಿ ಆಯುರ್ವೇದದಲ್ಲಿ ಶ್ಲೋಕವನ್ನು ಕೂಡ ಬರೆದರು. ಹಾಗೆಯೇ ವಚನಗಳಲ್ಲೂ ಕೂಡ ಇದರ ಕುರಿತಾಗಿ ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸ್ತಾರೆ. ಏನಂತ ಹೇಳಿದ್ರೆ, ಹೊತ್ತಾರೆ ಎದ್ದು ಲಿಂಗ ಪೂಜೆಯನ್ನು ಮಾಡಿದರೆ ಮೃತ್ಯು ನಮಗೆ ದೂರ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ವಚನಗಳಲ್ಲಿ ಹೇಳ್ತಾರೆ. ನಾವು ಗಾಂಧಾರಿ ಮಾಂಧಾರಿ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ, ಗೋವನ್ನು ಕೊಲ್ಲುವ ಪಾಪಿಗಳ ಧ್ವನಿ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ಅಂತ ಹೇಳ್ತಾರೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಗಳೆಲ್ಲ ಅಂತ ಹೇಳ್ತಾರೆ. ಅಂದರೆ ಅಪಮೃತ್ಯುಗಳು, ಈ ಕಾಲದ ಕರ್ಮಗಳಂತ ಹೇಳಿದರೆ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ಕಾಲಕರ್ಮಗಳು ಅಂತ ಕರೆದಿದ್ದಾರೆ. ಅವೆಲ್ಲವುಗಳನ್ನು ತಪ್ಪಿಸಿ ಮನುಷ್ಯ ಬದುಕಿದಷ್ಟು ದಿವಸ ಈ ಜಗತ್ತಿನಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸಿ ಸ್ವರ್ಗಮಯವಾದ ಜೀವನವನ್ನು, ಆನಂದಮಯವಾದ ಜೀವನವನ್ನು, ಆಧ್ಯಾತ್ಮಿಕ ಜೀವನವನ್ನು, ತ್ಯಾಗ, ಪ್ರೀತಿ, ವಾತ್ಸಲ್ಯದ ಜೀವನವನ್ನು ಕಳಿಬೋದು ಅಂತ ವಿಚಾರಗಳನ್ನು ಈ ವಚನದ ಮೂಲಕ ನಾವು ತಿಳ್ಕೊಬೋದು. ಇದು ಆಧ್ಯಾತ್ಮಿಕ ವಿಚಾರ ಆಯಿತು. ಕೆಲವೊಂದಿಷ್ಟು ವೈಜ್ಞಾನಿಕ ಸತ್ಯಗಳ ಜೊತೆಗೆ ನಿಮಗೆ ಈ ಒಂದು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳೋದರ ಹಿಂದಿನ ಆರೋಗ್ಯದ ಗುಟ್ಟನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ಮೇಲೆ ನಮ್ಮ ಶರೀರದಲ್ಲಿ ಒಂದು ಜೈವಿಕ ಗಡಿಯಾರ ಅಂತ ಕೆಲಸ ಮಾಡ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಬಯೋಲಾಜಿಕಲ್ ಕ್ಲಾಕ್ ಅಂತ ಕರೀತಾರೆ. ಆ ಜೈವಿಕ ಗಡಿಯಾರವೇ ನಮ್ಮ ಆರೋಗ್ಯಕ್ಕೆ ಮೂಲ ಶಕ್ತಿ. ನೋಡಿ, ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಸು ಪ್ರಸನ್ನ ಇರ್ತದೆ. ಯಾವುದೇ ಒಬ್ಬ ದೊಡ್ಡ ಕ್ರೂರಿ ಮನುಷ್ಯನನ್ನು ಕೂಡ ನೀವು ಬೆಳಗ್ಗೆ ಎದ್ದು ಮಾತಾಡಿಸಿ ಅವನ ಮನಸ್ಸಿನಲ್ಲಿ ಕ್ರೂರತೆ, ಕ್ರೌರ್ಯ ಇರೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಕೊಲೆ, ಸುಲಿಗೆ ಇವೆಲ್ಲ ಆಗೋದು ಬೆಳಗಿನ ಜಾವದಲ್ಲಿ ಹೆಚ್ಚಾಗಿ ಆಗೋದಿಲ್ಲ. ನೋಡ್ರಿ, ನೀವು ಬೇಕಾದರೆ ಗಮನಿಸಿ. ಅಂದರೆ ಬೆಳಗಿನ ಜಾವದಲ್ಲಿ ಮನುಷ್ಯನ ಮನಸ್ಸು ಬಹಳ ತಣ್ಣಗಿರ್ತದೆ, ಪ್ರಸನ್ನ ಇರ್ತದೆ. ಅಂಥ ಕೆಟ್ಟ ಕೃತ್ಯಗಳನ್ನು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಆ ವಾತಾವರಣದ ಪ್ರಯೋಜನವನ್ನು ಪಡ್ಕೊಂಡು ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಿಕ್ಕೆ ಈ ಒಂದು ವಾತಾವರಣ ನಮಗೆ ತುಂಬ ಉಪಯೋಗಕಾರಿಯಾಗ್ತದೆ ಅಂಥೇಳಿ ಆ ಬಯೋಲಾಜಿಕಲ್ ಕ್ಲಾಕ್ ಅಂತಕ್ಕಂಥದ್ದು ಶರೀರದೊಳಗಿರ್ತಕ್ಕಂಥದ್ದು ನಿಸರ್ಗದೊಂದಿಗೆ ಬೆರೆತಾಗ ಮನುಷ್ಯನ ದೇಹದಲ್ಲಿ ಈ ವ್ಯವಸ್ಥೆಗಳಿದ್ದಾವೆ. ಜೀರ್ಣಾಂಗ ವ್ಯವಸ್ಥೆ ಅಂತ ಇದೆ. ನಾವು ಆಹಾರ ತಿಂದಿದ್ದನ್ನು ಜೀರ್ಣಿಸ್ತಕ್ಕಂಥದ್ದು. ಮತ್ತು ರಕ್ತ ಸಂಚಾರದ ವ್ಯವಸ್ಥೆ ಇದೆ, ಉಸಿರಾಟದ ವ್ಯವಸ್ಥೆ ಇದೆ, ಹಾರ್ಮೋನುಗಳ ವ್ಯವಸ್ಥೆ ಇದೆ, ಸಂವೇದನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ.
ಎಲುಬುಗಳ ವ್ಯವಸ್ಥೆ, ಮಾಂಸಖಂಡಗಳ ವ್ಯವಸ್ಥೆ, ನರಗಳ ವ್ಯವಸ್ಥೆ, ಮೆದುಳಿನ ವ್ಯವಸ್ಥೆ, ಹೀಗೆ ವ್ಯವಸ್ಥೆಗಳ ಒಂದು ಸಮೂಹವೇ ನಮ್ಮ ಶರೀರ. ಈ ಎಲ್ಲ ವ್ಯವಸ್ಥೆಗಳು ಸರಾಗವಾಗಿ ಸುಲಲಿತವಾಗಿ ಕೆಲಸ ಮಾಡಿದ್ರೆ ಅದು ಏನಾಗ್ತದೆ, ನಮ್ಮ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಹೆಂಗಂದರೆ, ಒಂದು ಸಂಗೀತ ನಡೆದಿದೆ ಅಂದರೆ ಸಂಗೀತ ಕಚೇರಿಯಲ್ಲಿ ಹಾರ್ಮೋನಿಯಮು, ಕೊಳಲು, ತಬಲ, ವೀಣೆ, ಪಿಟೀಲು, ಹೀಗೆ ಹಲವಾರು ಸಂಗೀತ ವಾದ್ಯಗಳು ಮತ್ತು ಸಂಗೀತಗಾರರು ಅವ್ರು ಹಾಡ್ತಾರೆ. ಆ ವಾದ್ಯಗಳ ಮೇಲ ಆ ಒಂದು ತಾಳ ಆ ಒಂದು ಹಾಡಿಗೆ ಬೆರೆತಾಗ ಅದ್ಭುತವಾಗಿರ್ತಕ್ಕಂಥ ಸಂಗೀತ ಹೆಂಗೆ ಬರ್ತದೆ, ಹಾಗೆ ನಮ್ಮ ಜೀವನದ ಸಂಗೀತ ಅಂತಕ್ಕಂಥದ್ದು ಆರೋಗ್ಯದ ಸಂಗೀತ ಆಗಬೇಕು, ಆಧ್ಯಾತ್ಮಿಕತೆಯ ಸಂಗೀತ ಆಗಬೇಕು, ತ್ಯಾಗದ ಯೋಗದ ಸಂಗೀತ ಆಗಬೇಕು. ತನುಮನ ಭಾವದಲ್ಲಿ ಆರೋಗ್ಯ ತುಂಬಿ ಹೊರಸೂಸಬೇಕು ಅಂತ ಹೇಳಿದರೆ ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ಏನು ಶರೀರದಲ್ಲಿರ್ತಕ್ಕಂಥ ವ್ಯವಸ್ಥೆಗಳಿದಾವಲ್ಲ ಅವು ಸಂಗೀತ ಹೇಗೆ ಒಂದಕ್ಕೊಂದು ಪೂರಕವಾಗಿ, ಒಬ್ಬರು ಒಂಥರ ನುಡಿಸಿ ಇನ್ನೊಬ್ಬರು ಇನ್ನೊಂದು ಥರ ನುಡಿಸಿ, ಹಾರ್ಮೋನಿಯಮ್ಗೂ ತಬಲಗೂ ರಾಗ ತಾಳ ಹೊಂದಲಿಲ್ಲ ಅಂದರೆ ಅಲ್ಲಿ ಹೆಂಗೆ ಅದು ಸಂಗೀತ ಕೇಳಲಿಕ್ಕೆ ಮನಸ್ಸು ಬರೋದಿಲ್ವೋ, ಅದು ಅಪಸ್ವರ ಆಗ್ತದೋ, ಅದು ತಾಳ ತಪ್ತದೋ, ಹಾಗೆ ಜೀವನದಲ್ಲೂ ಕೂಡ ಹೃದಯ, ಮೆದುಳು, ಶ್ವಾಸಕೋಶ, ಕಿಡ್ನಿ ಇವೆಲ್ಲವುಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಲಿಲ್ಲ ಅಂದರೆ ದೇಹದಲ್ಲಿ ಏನಾಗ್ತದೆ, ತಾಳ ತಪ್ತದೆ, ರಾಗ ತಪ್ತದೆ, ಅನಾರೋಗ್ಯದ ಸಮಸ್ಯೆ ಬರ್ತದೆ. ಅದೇ ತಾಳ ತಪ್ಪುವುದು, ರಾಗ ತಪ್ಪುವುದಕ್ಕೇ ವಾತ ಪಿತ್ತ ವಿಕಾರ ಅಂತ ಹೇಳ್ತಾರೆ. ವಾತದಿಂದ 80 ರೋಗ, ಪಿತ್ತದಿಂದ 60 ರೋಗ, ಕಫದಿಂದ 20ಕ್ಕೂ ಹೆಚ್ಚು ರೋಗ ಬರ್ತವೆ. ಅದಕ್ಕೆ ಶರೀರದಲ್ಲೂ ಕೂಡ ಸಂಗೀತಮಯವಾಗಿರ್ತಕ್ಕಂಥ ಆ ರಾಗ ತಾಳ ಒಂದು ಶಕ್ತಿಯನ್ನು ನಾವು ಅಂದರೆ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಅದನ್ನೇನು ಹೇಳ್ತಾರೆ, ಇಂಟರ್ ಕನೆಕ್ಷನ್ ಅಂತ ಕರೀತಾರೆ, ಕಾನ್ಷಿಯಸ್ ಪವರ್ ಅಂತ ಕರೀತಾರೆ, ಕಾನ್ಷಿಯಸ್ ಎನರ್ಜಿ ಅಂತ ಕರೀತಾರೆ. ಅದನ್ನು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳು ಅಂತ ಕರೀತಾರೆ. ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳು ಆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಬೆಳಗ್ಗೆ ಬೇಗ ಎದ್ದರೆ ಅದಕ್ಕೆ ಬಹಳ ಒಂದು ಒಳ್ಳೆಯ ಶಕ್ತಿ ಸಿಗ್ತದೆ. ಅದಕ್ಕಾಗಿ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳನ್ನ, ವೈಟಲ್ ಆರ್ಗನ್ಸ್ಗಳನ್ನು ಸದೃಢಗೊಳಿಸಿ ಕ್ರಿಯಾಶೀಲಗೊಳಿಸಿ ನಮಗೆ ರೋಗವೇ ಬರದಂತೆ ನಿಸರ್ಗ ನಮಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ. ನಿಸರ್ಗದಲ್ಲಿ ಪ್ರಾಣವಾಯು ಭಾಳ ಪರಿಶುದ್ಧವಾಗಿರ್ತದೆ. ಆ ಪ್ರಾಣವಾಯು ಶರೀರದ ಒಳಗಡೆ ಹೋದಾಗ, ಶ್ವಾಸಕೋಶದ ಒಳಗಡೆ ಹೋದಾಗ ಇಡೀ ಶರೀರದ ಜೀವಕೋಶಗಳಲ್ಲಿ ಒಂದು ಜೀವ ಚೈತನ್ಯ ಹೆಚ್ಚಿಗೆ ಆಗ್ತದೆ. ಆವಾಗ ಮನುಷ್ಯನ ಜೀವಕೋಶಗಳಲ್ಲಿ ಚೈತನ್ಯ ಹೆಚ್ಚಿಗೆ ಆದರೆ ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ಹೇಗೆ ಬ್ಯಾಟ್ರಿ ಚೆನ್ನಾಗಿ ಚಾರ್ಜ್ ಆದರೆ ಜಾಸ್ತಿ ಹೊತ್ತು ಪವರ್ ಬರ್ತದಲ್ಲ, ಹಾಗೆಯೇ ಈ ದೇಹ ಅಂತಕ್ಕಂಥ ಬ್ಯಾಟ್ರಿನ, ನೇಚರ್ನಲ್ಲಿರ್ತಕ್ಕಂಥ ಪ್ರಾಣವಾಯುವನ್ನು ನಾವು ಸರಿಯಾಗಿ ಅದಕ್ಕೆ ದೇಹಕ್ಕೆ ಕೊಟ್ಟಾಗ ಈ ದೇಹ ಏನಾಗ್ತದೆ, ಲಾಂಗ್ ಲೈಫ್ ಬರ್ತದೆ. ಲಾಂಗ್ ಲೈಫ್ ಇದು ಒಂದು ಬ್ಯಾಟ್ರಿ ಇದ್ದಂಗೆ ಇದು. ಹಾಗಾಗಿ ಪರಿಶುದ್ಧವಾದ ಆಕ್ಸಿಜನ್ ಇರ್ತದೆ. ಯಾಕಂದರೆ ಓಜೋನ್ ಪದರ ಕೆಳಗಡೆ ಬಂದಿರ್ತದೆ, ಆಕ್ಸಿಜನ್ ದಟ್ಟವಾಗಿರ್ತದೆ ಬೆಳಗ್ಗೆ ಎದ್ದು. ಅದಕ್ಕಾಗಿ ಬೆಳಗ್ಗೆ ಬೇಗೆದ್ದು ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಯಾವ ರೋಗಗಳು ಬರೋದಿಲ್ಲ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯದ ಶಿಬಿರ ಮಾಡ್ತಿರ್ತೇವೆ ನಾವು. ಆ 5 ದಿನದ ಆರೋಗ್ಯ ಶಿಬಿರದಲ್ಲಿ ನಾವು ರಾತ್ರಿ ಬೇಗ ಮಲಗಿಸೋದು, ಬೆಳಗ್ಗೆ ಬೇಗ ಎಬ್ಬರಿಸೋದು, ಒಂದಿಷ್ಟು ಸಾತ್ವಿಕ ಸತ್ವಯುತವಾಗಿರ್ತಕ್ಕಂಥ ಆಹಾರ, ಹಣ್ಣು ಹಂಪಲು, ಮೊಳಕೆ ಕಾಳು, ಸೊಪ್ಪು, ತರಕಾರಿಗಳನ್ನು ಕೊಡೋದು. ಹೀಗೆಲ್ಲ ಮಾಡಿದಾಗ 5 ದಿವಸದಲ್ಲಿ ಭಾಳ ಜನ ಅವ್ರವ್ರಿಗೆ ತುಂಬ ಹೈ ಶುಗರು, ಹೈ BP ತುಂಬ ಸಮಸ್ಯೆ ಇರೋರು ಅದನ್ನು ಚೆಕ್ ಮಾಡಿದಾಗ ಪೂರ್ತಿ ನಾರ್ಮಲಿಗೆ ಬಂದು ಮಾತ್ರೆಗಳನ್ನ ಬಿಟ್ಬಿಡ್ತಾರೆ. ಯಾಕೆಂದರೆ ಜಾಸ್ತಿ ಮಾತ್ರೆ ತಗೊಂಡ್ರೆ ಲೋ ಶುಗರ್, ಲೋ BP ಆಗೋ ಚಾನ್ಸಸ್ ಇರ್ತದಲ್ಲ. ಅಂದರೆ 5 ದಿನದಲ್ಲಿ ಅಂಥ ಪರಿವರ್ತನೆಗಳಲ್ಲಿ ಅವ್ರು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ, ಜೀವನ ಪೂರ್ತಿ ನೀವು ನಿಮ್ಮ ಮನೆಯಲ್ಲಿ ಆ ಒಂದು ಪರಿವರ್ತನೆಗಳನ್ನ ಈ ಒಂದು ಶಿಬಿರದಲ್ಲಿ ನೀವು ಭಾಗವಹಿಸ್ಬೋದು. ಭಾಗವಹಿಸಿ ಅಲ್ಲಿ ಹೇಳಿರ್ತಕ್ಕಂಥ ನೀವು ಆಚರಣೆ ಮಾಡಿದ್ರೆ, ಯಾಕೆ ನೀವು ದುಡಿದಿರೋ ದುಡ್ಡನ್ನು ನಾವು ಆಸ್ಪತ್ರೆ ಖರ್ಚು ಮಾಡಲಿಕ್ಕಾಗ್ತದೆ? ಆಸ್ಪತ್ರೆ ಖರ್ಚು ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಹಾಸಿಗೆಯಲ್ಲಿ ಬಿದ್ದು ನರಳಾಡಿ ಒದ್ದಾಡಿ ಸಾಯೋ ಪರಿಸ್ಥಿತಿ ಬರಬಾರ್ದಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳು ನೋಡಿ ನಮ್ಮ ಥರ ಬೆಡ್ರಿಡನ್ ಆಗಿ ಸಾಯೋದಿಲ್ಲ. ಅವು ಕೊನೆಯವರೆಗೂ ಕೂಡ ಸಂತೋಷಮಯವಾಗಿ ಬದುಕೆ ಕೊನೆಯ ಉಸಿರನ್ನು ಎಳಿತವೆ. ಆದರೆ ಮನುಷ್ಯ ಮಾತ್ರ ವಯಸ್ಸಾದರೆ ಸಾಕು. ಕೆಲವು ಜನ ದುಡಿಯೋದಕ್ಕಂದರೆ ವಯಸ್ಸಾದ ಮೇಲೆ ಆಸ್ಪತ್ರೆ ಖರ್ಚು ಬೇಕು ಅಂತ ದುಡಿತಿರ್ತಾರೆ. ಅದು ಜೀವನದ ಗುರಿಯಾಗಿರ್ತದೆ ಅವ್ರಿಗೆ. ಯಾಕೆ ಇಷ್ಟು ಸಮಸ್ಯೆಗಳು ಬರ್ತದೆ ಅಂದರೆ, ನಾವು ನೇಚರಿಂದ ದೂರ ಬಂದಿದ್ದೇವೆ. ಪ್ರಾಣಿ ಪಕ್ಷಿಗಳೆಲ್ಲ ನೋಡಿ ಬೆಳಗ್ಗೆ ಎದ್ದು ಅವು ನೇಚರ್ ಹೇಳ್ತಾ ಇದ್ದಂಗೆ ಹೇಳ್ತಾ ಇರ್ತವೆ, ನೇಚರ್ ಮಲಗ್ತಾ ಇದ್ದಂಗೆ ಮಲಗ್ತಾ ಇರ್ತವೆ. ನಾವು ಹಾಗಲ್ಲ. ನಾವು TV, ಮೊಬೈಲು, ಲೈಟ್ ಹಾಕ್ಕೊಂಡು ರಾತ್ರಿ 10, 11 ಗಂಟೆ, 12 ಗಂಟೆಗೆ ಮಲಗೋದು. ಇದರಿಂದ ನಮ್ಮ ಬಯೋಲಜಿಕಲ್ ಕ್ಲಾಕ್ ವ್ಯತ್ಯಾಸ ಆಗಿ, ಮೆದುಳಿನಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳ ವ್ಯತ್ಯಾಸ, ಅದರಲ್ಲಿ ಮುಖ್ಯವಾಗಿ ಮೆಲಟೋನಿನ್ ಹಾರ್ಮೋನಿನ ವ್ಯತ್ಯಾಸ ಆಗಿ, ಹಾಗೂ ಡೋಪೋಮಿನ್, ಆಕ್ಸಿಟೋಸಿನ್ ಇವೆಲ್ಲ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ
ರೋಗಗಳು ಹೆಚ್ಚಾಗ್ತವೆ. ಬಯಾಲಜಿಕಲ್ ಕ್ಲಾಕ್ ಹೆಚ್ಚಾದರೆ ಏಕಕಾಲದಲ್ಲಿ ತ್ರಿದೋಷಗಳ ವಿಕಾರ, ರಾತ್ರಿ ಲೇಟಾಗಿ ಮಲಗಿದರೆ ವಾತಪಿತ್ತ ವಿಕಾರ, ಬೆಳಗ್ಗೆ ಲೇಟಾಗಿದ್ದರೆ ಕಫ ವಿಕಾರ, ಈ ತ್ರಿದೋಷಗಳ ವಿಕಾರದಿಂದ ಬರೋ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಸಾಧ್ಯ ರೋಗ, ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ ಅಂತ 3 ವಿಭಾಗ ಮಾಡ್ತಾರೆ. ಅದರಲ್ಲಿ ಸಾಧ್ಯ ರೋಗಗಳು ಅಂತೇಳಿದರೆ ಏಕ ಮತ್ತು 2 ದೋಷಗಳ ಒಂದು ವ್ಯತ್ಯಾಸದಿಂದ ಬರ್ತಕ್ಕಂಥದ್ದನ್ನು ಸಾಧ್ಯವಾಗಿ ಕಷ್ಟ ಸಾಧ್ಯವಾಗಿ ನಾವು ನಿವಾರಣೆ ಮಾಡಿದ್ರೆ, ತ್ರಿದೋಷಜನ್ಯವಾಗಿ ಬರ್ತಕ್ಕಂಥ ರೋಗಗಳ ನಿವಾರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕೇನಂತ ಹೇಳಿದ್ರೆ, ರಾತ್ರಿ ಬೇಗ ಮಲಗೋದೇ ನಮ್ಮ ಆರೋಗ್ಯದ ರಕ್ಷಣೆಯ ಮೂಲ ಶಕ್ತಿ ಅನ್ನೋದನ್ನು ನಾವು ತಿಳ್ಕೊಬೇಕು. ರಾತ್ರಿ ಬೇಗ ಮಲಗಿದರೆ ಬೆಳಗ್ಗೆ ಬೇಗ ಎಚ್ಚರ ಆಗುತ್ತೆ. ಬೆಳಗ್ಗೆ ಬೇಗ ಎಚ್ಚರ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗ್ತದೆ, ಯೋಗಾಭ್ಯಾಸ ಮಾಡಲಿಕ್ಕೆ ಭಾಳ ಒಳ್ಳೆಯ ಒಂದು ವ್ಯವಸ್ಥೆ ಸೃಷ್ಟಿಯಾಗಿ, ನಾವು ನಮ್ಮ ಸ್ವಂತ ಅನುಭವ ಹೇಳ್ತಾ ಇದ್ದೀವಿ ನಿಮಗೆ. ನಮಗೂ ಹಲವಾರು ಆರೋಗ್ಯದ ಸಮಸ್ಯೆಗಳಿದ್ದಾಗ ನಾವು ಯಾವಾಗ ಯೋಗಾಭ್ಯಾಸ ಶುರು ಮಾಡಿದ್ವಿ, ಆರೋಗ್ಯದ ಸಮಸ್ಯೆಗಳು ಭಾಳ ವೇಗವಾಗಿ ನಿವಾರಣೆಯಾಗಿ ನಮಗೆ ಎಷ್ಟು 24 ಕೆಲಸ ಮಾಡಿದರೂ 24 ತಾಸು ಕೆಲಸ ಮಾಡಿದರೂ ಕೂಡ ಒಂದಿಷ್ಟು ಸುಸ್ತಾಗೋದಿಲ್ಲ, ಆಯಾಸ ಆಗೋದಿಲ್ಲ. ಯಾಕಂದರೆ ದೇಹದಲ್ಲಿ ಪ್ರಾಣವೇ ಔಷಧಿ ಆಗುತ್ತೆ, ಧ್ಯಾನವೇ ಔಷಧಿ ಆಗುತ್ತೆ, ಪ್ರಕೃತಿಯೇ ಔಷಧಿ ಆಗುತ್ತೆ. ಮನುಷ್ಯನಿಗೆ ಪ್ರಾಣ ಔಷಧಿ ಆಗಬೇಕು, ಧ್ಯಾನ ಔಷಧಿ ಆಗಬೇಕು, ಪ್ರಕೃತಿ ಔಷಧಿ ಆಗಬೇಕು. ಇದಾಯಿತು ಅಂದರೆ ಮನುಷ್ಯ 100 ವರ್ಷಕ್ಕಿಂತಲೂ ಅಧಿಕವಾಗಿ ಆರೋಗ್ಯವಾಗಿ ಬದುಕೋದು ಶತಸಿದ್ಧ. 100% ಸತ್ಯ ಇದು, ಬರೆದಿಟ್ಕೊಂಡ್ಬಿಟ್ರಿ ನೀವು. ಇಲ್ಲ ಅಂದರೆ ನೀವು ರಾಸಾಯನಿಕ ಔಷಧಿ ತೆಗೆದುಕೊಂಡು ಆಸ್ಪತ್ರೆ ಗುಲಾಮರಾಗಿ ನೀವು ಯಾವತ್ತೂ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಇದು. ಅದಕ್ಕಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು, ನಿಮ್ಮ ಕೈಯಲ್ಲಿದೆ. ಅದನ್ನು ನೀವು ಪಡ್ಕೋಬೇಕಂದ್ರೆ ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಏಳಬೇಕು. 8 ರಿಂದ 9 ಗಂಟೆ ಒಳಗಡೆ ಮಲಗಬೇಕು, 4 ರಿಂದ 5 ಗಂಟೆ ಒಳಗಡೆ ಏಳಬೇಕು. 4 ಗಂಟೆ ಒಳಗಡೆ ಇದ್ದರೆ ಬಹಳ ಒಳ್ಳೆಯದು. ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯನಿಗೆ 8 ತಾಸು ನಿದ್ದೆ ಬೇಕಾಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ಅದು ಕಮ್ಮಿ ಆಗುತ್ತೆ. ನಾವು ಮಲಗೋದು 3-4 ತಾಸು, ಹೆಚ್ಚಂದರೆ 5 ತಾಸು ಮಲಗ್ತೇವೆ. ಅದು ನಮಗೆ ಸಫಿಷಿಯೆಂಟ್ ಅನಿಸುತ್ತೆ. ಆದರೆ ನೀವು ಪ್ರಾರಂಭದಲ್ಲಿ ನೀವು ಅಷ್ಟು ಬೇಗ ಆ ನಿದ್ದೆ ಕಡಿಮೆ ಮಾಡೋದ್ರಿಂದ ಏನಾಗ್ತದೆ, ಅವು ಆರೋಗ್ಯಕ್ಕೆ ಸಮಸ್ಯೆಗಳು ಉಂಟು ಮಾಡ್ತವೆ. ಅದಕ್ಕಾಗಿ ಪ್ರಾರಂಭದಲ್ಲಿ ನೀವು 8 ತಾಸು ನಿದ್ದೆ ಮಾಡಿ. 8 ಗಂಟೆಗೆ ಮಲಗಿದರೆ 9, 10, 11, 12, 1, 2, 3, 4 4 ಗಂಟೆಗೆ ಅಂದರೆ 8 ತಾಸು ಆಗಿಬಿಡ್ತದೆ. ನಿಮಗೆ ಆರಾಮಾಗಿ ಹೇಳ್ಬೋದು 4 ಗಂಟೆಗೆ. ಅಟ್ಲೀಸ್ಟ್ 9 ಗಂಟೆಗೆ ಮಲಗಿ 5 ಗಂಟೆಗೆ ಹೇಳೋ ಪ್ರಯತ್ನನಾದರೂ ಮಾಡಿದರೆ ಬಹಳ ಒಳ್ಳೆಯದು. ಮೊದಲನೇ ಆಪ್ಷನ್ನು ಏನು ಮಾಡಿ, ಫಸ್ಟ್ 9 ಗಂಟೆಗೆ ಮಲಗಿ 5 ಗಂಟೆಗೆ ಹೇಳೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಹೋಗ್ತಾ 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 8 ಗಂಟೆಗೆ ಮಲಗಿ 4 ಗಂಟೆಗೆ ಹೇಳ್ತಾ ಬನ್ನಿ. ಆಮೇಲೆ ತಾನೇ ನಿದ್ದೆ ಕಡಿಮೆ ಆಗುತ್ತೆ. ಆವಾಗ ನೀವು 9 ಗಂಟೆಗೆ ಮಲಗಿದ್ರು 3 ಗಂಟೆಗೆ ಹೇಳ್ಬೋದು, 10 ಗಂಟೆಗೆ ಮಲಗಿದ್ರು 3 ಗಂಟೆಗೆ ಹೇಳ್ಬೋದು. ಹೀಗೆ ನಿದ್ದೆ ಕಡಿಮೆ ಆಗುತ್ತೆ. ಆದರೆ ಬೇಗ ಮಲಗಿ ಬೇಗ ಹೇಳೋದು ಬಹಳ ಮುಖ್ಯ. ಅದನ್ನು ರೂಲ್ಸ್ ಹಾಕ್ಕೊಂಡು ಬಿಡೋದು ನೀವು. ಆ ರೂಲ್ಸ್ ಆ ಟೈಮಲ್ಲಿ ಮಲಗಿಬಿಡೋದು. ಅವಾಗ ಏನು ಮಾಡೋದಿರ್ತದೆ, ರಾತ್ರಿ ಬೇರೆ ಬೇರೆಯವರು ಕೆಲಸ ಜಾಸ್ತಿ ಇರ್ತವೆ. ಅಂಥವ್ರು ಬೇರೆ ಬೇರೆ ಅಂದ್ರೆ ಗೊತ್ತಾಗ್ಬಿಡ್ಬೇಕು ನಿಮಗೆ. ಅವರು ಬೇರೆ ಅವ್ರಿಗೆಲ್ಲ ಏನಿರ್ತಾವೆ ಅಂತೇಳಿದ್ರೆ ಬೇರೆ ಬೇರೆ ಕೆಲಸಗಳಿರ್ತವೆ. ಅದಕ್ಕಾಗಿ ನಮ್ಮ ಕೆಲಸ ಏನು, ಯೋಗಿಗಳ ಕೆಲಸ ಏನು, ಆರೋಗ್ಯವಂತ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಬದುಕಬೇಕಂದ್ರೆ ನಮ್ಮ ಕೆಲಸ ಏನು, ನಮ್ಮ ಕೆಲಸ ಬೇಗ ಬೇಗ ಮುಗಿಸ್ಬೇಕು, ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಹೇಳಬೇಕು. ನೀವು ಈ ಥರ ಮಾಡಿ ನೋಡಿ, ಬೇಗ ಮಲಗಿ ಬೇಗ ಎದ್ದು ನೋಡಿ, ಇದೊಂದು ರೂಲ್ಸ್ ಫಾಲೋ ಮಾಡಿ ನೋಡಿ. ನಿಮ್ಮ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಚರ್ಮದ ಸಮಸ್ಯೆ, ಸಂಧಿವಾತದ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಏನೇ ರೋಗ ಇರಲಿ ಅವು ತಾನೇ ಗುಣ ಆಗ್ತವೆ. ತಾನೇ ವಿತಿನ್ 3 ಮಂತ್ಸಲ್ಲಿ ಯು ಕ್ಯಾನ್ ಗೆಟ್ ವಂಡರ್ಫುಲ್ ರಿಸಲ್ಟ್. 3 ತಿಂಗಳು ಮಾಡಿ ನೋಡಿ, 3 ತಿಂಗಳು ಮಾಡಿ ನೋಡಿ. ಯೋಗ ಬೆಳಗ್ಗೆ ಎದ್ದು ಮತ್ತೆ ಏನು ಮಾಡೋದು, ಬೆಳಗ್ಗೆ ಎದ್ದು ಮತ್ತೆ ಅದೇ ಏನೇನೋ ಮಾಡ್ಕೊಂಡು ಕೂರೋದಲ್ಲ, ಯೋಗ ಮಾಡಬೇಕು. ನೀವು ಬೆಳಗ್ಗೆ ಎದ್ದು ಮತ್ತೆ ಏನೇನೋ ಮಾಡ್ಕೊಂಡು ಕೂತ್ಕೊಂಡ್ರೆ, ಯಾವುದ್ಯಾವುದೋ ತಲೆಯಲ್ಲಿ ಇಟ್ಕೊಂಡ್ರೆ, ಬೆಳಗ್ಗೆ ಎದ್ದು ಏನಿರ್ಬೇಕು ತಲೆಯಲ್ಲಿ, ಯೋಗ ಇರಬೇಕು. ನಮ್ಮ ಕಾರು, ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಮನೆ, ಅದು ಇದು ಅವ್ರದ್ದು ಇವ್ರದ್ದು ತಲೆಯಲ್ಲಿ ಇರಬಾರ್ದು ಬೆಳಗ್ಗೆ ಎದ್ದು. ಮತ್ತು ಅದು ಎದ್ದಿದ್ದು ವೇಸ್ಟ್ ಆಗಿಬಿಡ್ತದೆ. ಆಮೇಲೆ ಬೆಳಗ್ಗೆ ಎದ್ದು ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ ಕೆಲವು ಜನ. ಹಂಗಾಗಬಾರ್ದು. ಬೆಳಗ್ಗೆ ಎದ್ದು ಏನಿದೆ ಜೀವನದಲ್ಲಿ, ಏನು ತೊಗೊಂಡೋಗ್ತೀವಿ, ಏನಾರು ತೊಗೊಂಡೋಗ್ತೀವ. ಹಿಟ್ಲರ್ ಜಗತ್ತನ್ನೇ ತೊಗೊಂಡೋಗಿದ್ದ ಜಗತ್ತನ್ನು, ಅವನೇ ತಗೊಂತು ಮಣ್ಣು 3 ಅಡಿ 6 ಅಡಿ ಅಷ್ಟೇ. ನಮ್ಮದು ನಮ್ಮ ಈ ಲಿಂಗಾಯತ ಸಮುದಾಯದಲ್ಲಿ ಕೂರಿಸ್ಬಿಟ್ಟು ಹೂಳ್ತಾರೆ. ಕೂರಿಸಿ ಆ 3 ಅಡಿನ 6 ಅಡಿ ಬೇಕಾಗಲ್ಲ. ಅವಾಗ ಒಂದು ಚಿಕ್ಕ ಗುಂಡು ಮಾಡ್ತಾರೆ, ಅದಕ್ಕೆ ಆ ಕಿರಿಗುಂಡು ಅಂತ ಕರೀತಾರೆ. ಅದರಲ್ಲಿ ಹಿಂಗೆ ತಳ್ಳಿಬಿಡ್ತಾರೆ.
ಅದು ಒಳಗಡೆ ಹೆಣ ಹೋಗಲಿಲ್ಲ ಅಂದರೆ ಏನು ಮಾಡ್ತಾರೆ, ಅದನ್ನು ಜಾಡಿಸಿ ಒದ್ದು ದೂಡ್ತಾರೆ. ಮತ್ತು ಇಷ್ಟೇ ಜೀವನ. ಅದಕ್ಕಾಗಿ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಏನಿರ್ತದೆ ಇರಲಿ, ಕಾರು ಇರಲಿ, ಮನೆ ಇರಲಿ, ಅದೆಲ್ಲ ನಂದಲ್ಲ ಅಂತ ತಿಳ್ಕೊಂಡು ಬದುಕಬೇಕು. ಅದನ್ನು ಸುಮ್ಮನೆ ಅನುಭವಿಸೋದು ಅಷ್ಟೇ. ಅದರ ಮೇಲೆ ಮೋಹ ಬಂತು, ರೋಗ ಬಂತು. ಮೋಹದಿಂದ ರೋಗ, ಮೋಹದಿಂದ ಬಂಧನ. ಅದಕ್ಕಾಗಿ ರಾತ್ರಿ ಬೇಗ ಮಲಗೋದು, ಬೆಳಗ್ಗೆ ಬೇಗ ಏಳೋದು ನಿಮ್ಮ ಜೀವನಕ್ಕೆ ದೊಡ್ಡ ಶಕ್ತಿ. ಖುಷಿಯಿಂದ ಆರೋಗ್ಯವಾಗಿ ಯಾರು ಬದುಕಬೇಕಂತೀರಿ ಅವ್ರು ಬೇಗ ಮಲಗಿ ಬೇಗ ಹೇಳೋದು ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಆದಮೇಲೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಆರೋಗ್ಯದ ಸಮಸ್ಯೆಗಳನ್ನು ಯೋಗದಿಂದ, ಆಯುರ್ವೇದದಿಂದ ತಾವು ಗುಣಪಡಿಸ್ಕೊಳ್ಬೋದು. ಹಾಗೆ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನಮ್ಮ ಆಶ್ರಮದಲ್ಲಿ ನುರಿತ ವೈದ್ಯರ ಒಂದು ತಂಡ ಚಿಕಿತ್ಸೆಯನ್ನು ಕೊಡ್ತದೆ. ಸರಳ ಮತ್ತು ಸುಲಭ ಚಿಕಿತ್ಸೆಗಳ ಮೂಲಕ, ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ಹಲವಾರು ಕಾಯಿಲೆಗಳಿಗೆ ಇಲ್ಲಿ ಪರಿಹಾರ ಒದಗಿಸುವ ಪ್ರಯತ್ನ ಮಾಡಲಾಗ್ತಾಯಿದೆ. ತಮಗೇನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.